ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು. ಚಪಾತಿ ಏನು ಮಾಡಿರ್ತೀವಲ್ಲ, ಆಮೇಲೆ ಮರುದಿನ ಉಳಿದಿರ್ತದಲ್ಲ ಅದನ್ನು ಆಯ್ತು. ಇವು ಕರಿಯವು ಸಿಗ್ತಾವ್ರಿ ಇವು. ಓಕೆ, ನಾನು ಉಳ್ಳಾಗಡ್ಡಿ, ಟೊಮೊಟೊ, ಉಪ್ಪು ಮತ್ತು ಪುಡಿ ಖಾರ, ಆಮೇಲೆ ಇದು ಎಣ್ಣೆ ಕಾಯ್ದಿದೆ ಕರಿಯೋಣ. ಈ ಚಪಾತಿ ಇರುತ್ತಲ್ಲ ಇವು ಮುರಿದಿದ್ದೀನಿ. ಆಮೇಲೆ ಇವು ಮೆಕ್ಕೆಜೋಳದ ಇರುತ್ತವ, ಇವು ಕರಿಯಮಂತ ಎಣ್ಣಿನಲ್ಲಿ. ಇವು ತಗೊಂಡಿದ್ದೀನಿ. ಆಮೇಲೆ ಒಂದು ಚಪಾತಿ ಹಾಕು. ಈಗ ಚಪಾತಿ ಇವು ಕರೆದಿದ್ದೀವಿ. ಕರೆದಾದ ಬಳಿಕ ಏನು ಮಾಡಬೇಕು, ಸ್ವಲ್ಪ ಪುಡಿ ಖಾರ ಇದ್ರ ಮ್ಯಾಲೆ ಉದುರಿಸ್ಬೇಕು. ಉದುರಿಸಿ ಆಮೇಲೆ ಉಪ್ಪೇನಿರುತ್ತಲ್ಲ ಉಪ್ಪು ಸ್ವಲ್ಪ ಉದುರಿಸ್ಬಿಡಬೇಕು. ಆಮೇಲೆ ಉಳ್ಳಾಗಡ್ಡಿ, ಇವು ಉಳಿದಿದ್ದು ಚಪಾತಿದಾಗ ನಾವು ಮಾಡ್ತೀವಿ ಫ್ರೆಂಡ್ಸ್, ಭಾರಿ ಸೂಪರ್ ಇರುತ್ತೆ. ಹಾಗೆ ಮತ್ತು ಈಗ ಚಪಾತಿ ಇವತ್ತೇನು ಮಾಡಿರ್ತೀವಿ, ಮರುದಿನ ಹುಡುಗರು ಕೊಟ್ಟರೆ ಉಣಂಗಿಲ್ಲ. ಈ ಥರ ಒಣಗಿದಾದ ಬಳಿಕ ಈ ಥರ ಸ್ನ್ಯಾಕ್ಸ್ ಕೊಟ್ರೆ ತಾನೇ ತಿಂತಾರೆ ಫ್ರೆಂಡ್ಸ್. ಇನ್ನು ನಮಗೆ ಇಡಂಗಿಲ್ಲ ಮಾಡಿದವ್ರಿಗೆ. ಆಯಿತು. ಇವು ಮೆಕ್ಕೆಜೋಳದ ಸಿಗ್ತಾವೆ ಫ್ರೆಂಡ್ಸ್, ಇವು 60 ರೂಪೀಸ್ kg. ಇವು ಭೀ ಕರೆದಿದ್ದೀನಿ. ಇವು ಇಂಥವು ತೊಗೋತೀವಿ ಫ್ರೆಂಡ್ಸ್, ನಮಗೆ ಇಷ್ಟ ಆದಷ್ಟು. ಆಯಿತು. ಇವು ಇಂಥವು ಏನಾನ ಮಾಡಿದಾಗ ತಿನ್ಲಿಕ್ಕೆ ಬರ್ತದೆ. ಮತ್ತು ಇದ್ರ ಮ್ಯಾಗ ಅಂದ್ರೆ ಇದು ಭೀ ಹಾಕ್ಬೋದು ಫ್ರೆಂಡ್ಸ್. ಯಾವ ಸಾಸ್ಗಳಿದು ಅಂದರೆ ಸಾಸ್ ಹಾಕಿ ತಿನ್ನಬೇಕು, ಸೂಪರ್ ಇರುತ್ತೆ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.